ನನ್ ಬರ್ಡೇ ದಿನ ನಂದೇನು ಪ್ಲಾನ್ ಇರಲ್ಲ ನೋಡಿ. ಮನಪುರ ರೋಡ್ ಎಕ್ಸಿಟ್ ಅಲ್ಲಿ ಜಾಯಿನ್ ಆಗ್ತಾ ಇದ್ವಿ 2 ಕಾರ ಅವರು. ಗೈಸ್ ಇವತ್ತು ನಾನು ನನ್ನ ತಂಗಿ ಇಬ್ರು ನಮ್ಮನ್ನ ಪಿರಮಿಡ್ ವ್ಯಾಲಿಗೆ ಕರ್ಕೊಂಡ್ ಬಂದಿದ್ವಿ. ಕ್ಲಿನಿಕ್ ಹೋದ್ಲು. ಸೊ ಚಿಕ್ಕ ಮಕ್ಳನ್ನ ರಿಕ್ವೆಸ್ಟ್ ಮಾಡಿದೀನಿ, ಅವಳು ಡ್ರೈವ್ ಮಾಡ್ತಾ ಇದ್ದಾಳೆ. ಎಲ್ಲಾರು ಕೋಲಾರ್ ಬೇರ್ ಬಂದು ಐಸ್ ಕ್ರೀಮ್ ತಿನ್ನೋ ಬದಲು ಸ್ನಾಪ್ ಕೂಡ ಆಗ್ತಾ ಇದ್ದೀರಾ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೀನಿಕಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ ಬರ್ಡೇ ದಿನ ನಂದೇನು ಪ್ಲಾನ್ ಇರಲ್ಲ. ನನ್ ಮಕ್ಳಾಗ್ಲಿ, ನನ್ ತಂಗಿ ಆಗ್ಲಿ, ನನ್ ಫ್ಯಾಮಿಲಿ ಅವರೆಲ್ಲ ನೀನ್ ಫ್ರೀ ಇಟ್ಕೋ ಅಷ್ಟೇ ಅಂತ ಹೇಳ್ತಾರೆ. ನೋಡಿ ನನ್ನ ಬಂಧನ ತರ ಮಾಡಿ ಎಲ್ಲಿ ಕರ್ಕೊಂಡು ಹೋಗ್ತಿದಾರೆ ಅಂತ ಗೊತ್ತಿಲ್ಲ. ದೇ ವಿಲ್ ಹ್ಯಾವ್ ಪ್ಲಾನ್ಡ್ ಎವ್ರಿಥಿಂಗ್. ಇವತ್ತು ನಾನು ಚಿಕ್ಕ ಮಗು ತರ ಅವ್ರು ಏನೇನ್ ಪ್ಲಾನ್ ಮಾಡಿದ್ರು ಅದು ಹೂ ಅನ್ನೋದಷ್ಟೇ ನನ್ ಡ್ಯೂಟಿ. ಸೊ ಇವತ್ತು ಫ್ರೀ ಇಟ್ಕೊಂಡಿದೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಕಾಲ್ಸ್ ಅಟೆಂಡ್ ಮಾಡಲ್ಲ. ಯಾರಾದ್ರೂ ನನ್ಗೆ ಏನಾದ್ರು ಕೇಳ್ಬೇಕು ಅಂದ್ರೆ ವಾಟ್ಸ್ಆಪ್ ಮಾಡಿ. ಇಟ್ ಇಸ್ ದೇರ್ ಡೇ. ನನ್ ಬರ್ಡೇನ ಅವ್ರು ಖುಷಿಯಾಗಿ ಸೆಲೆಬ್ರೇಟ್ ಮಾಡೋದು ನೋಡಿದ್ರೆ ನನ್ ಖುಷಿ ಆಗುತ್ತೆ. ನಾವೆಲ್ಲ ಕಾರಲ್ಲಿ, ನನ್ ದೊಡ್ಡ ಮಗಳು ಕಾರ್ ಓಡಿಸ್ತಿದ್ದಾಳೆ. ಇದ್ ನಮ್ಮ ಅತ್ತಿಗೆ ನೋಡಿ, ಇದ್ ನಮ್ಮ ಅತ್ತಿಗೆ ನಂದು, ಇದ್ ನಮ್ ಸಿರಿ ಆರ್ಟಿಸ್ಟ್ ಗೊತ್ತಲ್ಲ ನಮ್ ಟೀಮ್ ಅಲ್ಲಿ. ನನ್ ಮೆಹಂದಿ ಹಾಕಿರೋದು ಅವಳೆ ನೋಡಿ. ನೆನೆ ರಾತ್ರಿ 11 ಗಂಟೆವರೆಗೂ ಹಾಕಿ ಕಾಲ್ ಸೀತಕ್ಕೆ ಹಿಡ್ಕೊಂಡ್ಬಿಟ್ಟಿದೆ. ಟೀಮಲ್ಲಿ ಸಿರೀಶನ ನೀವೆಲ್ಲ ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಿ. ಸಿರಿ ಎಲ್ಲಪ್ಪ ಮುಖ ತೋರ್ಸಪ್ಪ. ಇವಳು ತುಂಬಾ ಟ್ಯಾಲೆಂಟೆಡ್ ಹುಡುಗಿ. ನಮ್ ಟೀಮಲ್ಲಿ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅದ್ರ ಮೇಲೆ ಪೇಂಟ್ ಮಾಡೋದು, ಆ ಡಿಸೈನ್ ಮಾಡೋದು, ನಮ್ಮ ಮದ್ವೆನ್ ಗಿಟ್ಟಿ ಸ್ಟೈಲ್ ಆಗ್ಬೋದು ಅಥವಾ ಆಸ್ಟ್ರೇಲಿಯಾ ಸೆಟ್ ಆಗ್ಬೋದು, ಅದೆಲ್ಲ ಪೇಂಟ್ ಮಾಡೋದು ಸಿರೀಶನೇ. ತುಂಬಾ ಸೈಲೆಂಟ್ ಹುಡುಗಿ. ಅವಳಾಯ್ತು, ಅವಳ ಕೆಲಸ ಆಯ್ತು ಅನ್ನೋಂಥವಳು. ಬಟ್ ಟ್ಯಾಲೆಂಟ್ ನಂಗೆ ತುಂಬಾ ಖುಷಿ ಆಗುತ್ತೆ ಅವಳದು ಸ್ಕಿಲ್ಸ್. ಆಕ್ಚುಲಿ ನನ್ಗೆ ಇವತ್ತು ಮೆಹಂದಿ ಹಾಕ್ತಿದ್ದಾಳೆ. ನೆನ್ನೆ ಮೊನ್ನೆ ನನಗೆ ನನ್ನ ಮಕ್ಳಿಗೆ 3 ದಿವಸದಿಂದ ಕಂಟಿನ್ಯೂಸ್. ಸೊ ಈ ವ್ಲಾಗ್ ಅಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಬಸವೇಶ್ ನಗರ್ ನಿಯರ್ ಬೈ ಯಾರಾದ್ರೂ ಇದ್ರೆ ನೀವು ಮೆಹಂದಿ ಬೇಕು ಅಂದ್ರೆ ಹಾಕಿಸ್ಕೋಬಹುದು. ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಆಯ್ತು. ಐ ವಿಲ್ ಗಿವ್ ಹರ್ ನಂಬರ್ ಟು ಯು. ನೀವು ಇಲ್ಲಿ ಬಂದು ಬಸವೇಶ್ ನಗರಲ್ಲಿ ಹಾಕ್ಸ್ಕೊಂಡಿಲ್ಲ ಅಂದ್ರೂ ಹೋಮ್ ಸರ್ವಿಸ್ ಬೇಕಾದ್ರೂ ತಗೋಬಹುದು. ಮನೆಗೂ ಬಂದು ಹಾಕೊಡ್ತಾಳೆ. ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ಳ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ. ಸಿರೀಶಾ, ಮೆಹಂದಿ ಹಾಕೊಡ್ತೀಯಪ್ಪ? ಓಕೆ. ನೀವು ಯಾವ ರೆಫರೆನ್ಸ್ ಫೋಟೋಸ್ ಕಳ್ಸಿದ್ರು ಅದನ್ನ ಟ್ರೈ ಮಾಡಿ ಖಂಡಿತ ಹಾಕೊಡ್ತಾಳೆ. ಇದು ನಮ್ಮ ಮಮ್ಮಿ. ಸೊ ನಾವೆಲ್ಲ ಒಂದ್ ಕಾರಲ್ಲಿ ಇಷ್ಟ ಜನ ಹೋಗ್ತಾ ಇದೀವಿ. ಇನ್ನ ಒಂದ್ ಕಾರಲ್ಲಿ ನನ್ ತಂಗಿ, ನಮ್ಮ ಆಂಟಿ, ನನ್ ಕಸಿನ್ನು ಮತ್ ನಮ್ ಈಶಾ ಪುಟ್ಟಿ ಬರ್ತಾ ಇದ್ದಾಳೆ. ಸೊ ನಾವೆಲ್ಲರೂ ಒಟ್ಟಿಗೆ ಒಂದ್ ಕಡೆ ಜಾಯಿನ್ ಆಗ್ತೀವಿ. ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಎಲ್ಲಿ ಅಂತ ಕೇಳಿದ್ರೆ ಹೇಳ್ತಿಲ್ಲ, ಬಟ್ ಇಷ್ಟ ಜನ ಬರ್ತಿದೀವಿ ಅಂತ ಮಾತ್ರ ಹೇಳ್ತಾ ಇದಾರೆ. ಸೊ ನೋಡೋಣ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಇವನ್ ಐ ಆಮ್ ವೇಟಿಂಗ್ ಲೈಕ್ ಯು ಆಲ್. ನೋಡಿ, ಮನಪುರ ರೋಡ್ ಎಕ್ಸಿಟ್ ಅಲ್ಲಿ ಜಾಯಿನ್ ಆಗ್ತಾ ಇದ್ವಿ 2 ಕಾರ ಅವರು. ಇವತ್ತು ಅಲ್ಲೋಡಿ ನನ್ ಮಗ. ಬಂದಿರೋದು ನಾನು ಅಷ್ಟು ಲೈಟ್ ಕಲರ್ ನೋಡಿ. ಎಲ್ಲರೂ ಇಲ್ಲಿ ಸಂಗಮ ಆಗಿದೀವಿ. ಇಲ್ಲಿಂದ ಎಲ್ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಒಟ್ಟಲ್ಲಿ ಕರ್ಕೊಂಡು ಹೋಗೋ ಕಡೆ ಹೋಗೋದಷ್ಟೇ. ಇದು ನಮ್ ಶುಭಕ್ಕ, ನಿಮ್ಮೆಲ್ಲರಿಗೂ ಗೊತ್ತಲ್ಲ. ನನ್ನ ಟೀಮಲ್ಲಿ ಇವೆಂಟ್ಸ್ ಮಾಡೋರು ಇವರೇ. ಗೈಸ್ ಇವತ್ತು ನಾನು ನನ್ನ ತಂಗಿ ಇಬ್ರು ನಮ್ಮನ್ನ ಪಿರಮಿಡ್ ವ್ಯಾಲಿಗೆ ಕರ್ಕೊಂಡ್ ಬಂದಿದ್ವಿ. ನಮ್ಮಮ್ಮ ಇದು ಬಂದಿಲ್ಲ, ಒಂದ್ ಕಾರಲ್ಲಿ ಇದ್ದಾರೆ. ಶಿಫ್ಟ್ ಆಗ್ಬಿಟ್ಟು ಆ ಕಾರಿಂದ ನನ್ ತಂಗಿ ಇಶಾ ನೋಡಿ. ಹಾಯ್ ಅನ್ನು. ಇವತ್ತು ಯಾರ್ದಮ್ಮ ಬರ್ತ್ಡೇ? ಯಾರ್ದ್ ಬರ್ತ್ಡೇ ಇಶಾ? ಮಂಜು ಅಮ್ಮ. ಏನ್ ಬೇಕು? ಇಲ್ಲಿ ಇದು ಇದಾ ಬೇಕಾ ನಿಂಗೆ? ಯಾರ್ದು ಇವತ್ತು ಬರ್ತಡೇ ಹೇಳು. ಮಂಜು ಅಮ್ಮ ಬರ್ತ್ಡೇ. ಗೈಸ್ ಇವತ್ತು ಇಷ್ಟು ಜನನು ಸೇರಿದೀವಿ ನಮ್ಮಮ್ಮ ಬರ್ತ್ಡೇಗೆ. ನಮ್ಮಮ್ಮಂಗೆ ನೇಚರ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಮ್ಮಮ್ಮನ ಇಲ್ಲ ಕರ್ಕೊಂಡ್ ಬಂದಿದ್ದೀವಿ. ಯೂಶಲಿ ಮೇನ್ ಆಕ್ಚುಲಿ ಪ್ಲಾನ್ ಇದ್ದು
ನಾವೆಲ್ಲ ಪ್ಲಾನ್ ಮಾಡಿ ಕರ್ಕೊಂಡ್ ಬಂದಿರೋದು. ಇವ್ರದ್ದು ಪ್ಲಾನ್ ಎಲ್ಲಿಗಿತ್ತು? ಪಶ್ಚಿಮ ವಾಹಿನಿ. ಪಶ್ಚಿಮ ವಾಹಿನಿಗಿತ್ತು. ಅವ್ರದ್ದು ಸಿದ್ಧಗಂಗಾ ಮಠಾಗಿತ್ತು. ಇಲ್ಲಿ ಒಬ್ರೊಬ್ರದ್ದು ಎಲ್ಲಾಗಿ ಕೊನೆಗೆ ನಿಮ್ ಡಿಸಿಷನ್ ಎಲ್ಲಿಗಾರು ಕರ್ಕೊಂಡು ಹೋಗಿ ನಾನು ಬರ್ತೀನಿ ಅಂತ ಹೇಳಿದ್ದೆ. ಸೊ ಪಿರಮಿಡ್ ವ್ಯಾಲಿ ಮಾಡಿದ್ದಾರೆ. ಆಕ್ಚುಲಿ ನನ್ ಬರ್ಡೇ ದಿನ ನನ್ ತಂಗಿ ಮತ್ತೆ ನನ್ ಮಕ್ಳು ಏನ್ ಡಿಸೈಡ್ ಮಾಡ್ತಾರೋ ಆ ಜಾಗಕ್ಕೆ ಹೋಗೋದು ರೂಢಿ. ಆವತ್ತಿನ ದಿನ ನಾನು ಫ್ರೀ ಇಟ್ಕೋತೀನಿ, ಏನು ಕೆಲಸ ಇಟ್ಕೊಳ್ಳೋದಿಲ್ಲ. ಅದಷ್ಟೇ ನಂದು ಕಾಂಟ್ರಿಬ್ಯೂಷನ್. ರಂಗನಾಥ ಸ್ವಾಮಿ ಟೆಂಪಲ್ ಮಾಗಡಿ ದಾವಣಗೆರೆ. ಏನ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಅಲ್ಲಿ ತಿನ್ನಿ, ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲ ಏನ್ ಕೊಡ್ತೀರಾ ದೇಶ? ಓನಮ್ಮ ಇದು ಓಪನ್ ಮಾಡೆ. ಏನ್ ಕೊಟ್ಟಿದೆ ನೋಡೋಣ. ಏನಿದು ಏನಿದು? ಇದೇ ತರ ನಮ್ಮ ಅಕ್ಕಂಗ್ ಬ್ರೇಸ್ಲೆಟ್ ಕೊಟ್ಟಿದ್ದಕ್ಕೆ ಅದನ್ನ ಹಾಕೊಳಕ್ ರೂಢಿ ಮಾಡಿದ್ಲು. ಈ ಸತಿ ವಾಚ್ ನಾನ್ ಖಂಡಿತ ವಾಚ್ ಹಾಕೊಳೋದಕ್ ರೂಢಿ ಮಾಡಿ. ಜುವೆಲ್ಸ್ ನಂಗೆ ಇಷ್ಟ ಇಲ್ಲ. ವಾಚ್ ಹಾಕೊಳೋದೇನೆ ಇಲ್ಲ, ಯಾವಾಗ್ಲೂ ಫೋನ್ ಅಲ್ಲೇ ನೋಡ್ತಿರ್ತಾಳ. ಅದಕ್ಕೋಸ್ಕರ ವಾಚ್ ಕೊಟ್ಟಿದ್ದೀನಿ. ಆಕ್ಚುಲಿ ನನ್ ಮೈ ಮೇಲೆ ಏನ್ ಇದು ನಂದು ನನ್ ತಂಗಿದು ನೆನಪಿಗೆ ಅಂತ ನಾವಿಬ್ರು ಒಂದೇ ತರ ರಿಂಗ್ ಹಾಕೋತೀವಿ. ಸೊ ಇದು ಅವಳೆ ಗಿಫ್ಟ್ ಕೊಟ್ಟಿರೋದು. ಸಾಮಾನ್ಯ ನಾನು ಕರಿಮಣಿ ಚೈನ್ ಏನ್ ಹಾಕೋತೀನೋ ಅದನ್ನ ಕೂಡ ಅವಳೆ ಗಿಫ್ಟ್ ಕೊಟ್ಟಿರೋದು. ಮತ್ತೆ ಲಾಸ್ಟ್ ಇಯರ್ ಬ್ರೇಸ್ಲೆಟ್ ಏನ್ ಕೊಟ್ಟಿದ್ಲು ನಾನ್ ಇದು ಲಾಸ್ಟ್ ಇಯರ್ ಮರ್ತೋಗ್ಬಿಟ್ಟಿದ್ರು ಹಾಕೊಡೋದಕ್ಕೆ. ಸೊ ನಾನ್ ಜುವೆಲ್ಸ್ ಫಸ್ಟ್ ಆಫ್ ಆಲ್ ಇಷ್ಟ ಪಡಲ್ಲ, ನಾನ್ ಪರ್ಸನಲಿ ತಗೊಳ್ಳೋದು ಇಲ್ಲ. ಬಟ್ ನನ್ ತಂಗಿ ಏನ್ ತಕೊಡ್ತಾಳೋ ಅದನ್ನ ಅವಳ ಖುಷಿಗೋಸ್ಕರ ನಾನು ಖಂಡಿತ ಹಾಕೋತೀನಿ. ಏನು ಟೈಗರ? ಏನಿದೆ ಅಲ್ಲಿ? ಇಲ್ಲಿ ಟೈಗರ್. ಕ್ಲೋಸ್ ಮಾಡಮ್ಮ ಟೈಗರ್ನ. ಸೌಂಡ್ ಬರ್ತದೆ, ಅದು ನಂಗೆ ಭಯ ಆಗುತ್ತೆ. ಅದು ಬಿಟ್ರೆ ಅನ್ನುತ್ತೆ ಟೈಗರ್. ತೋರ್ಸು ಅಕ್ಕಗೆ ಸೌಂಡ್ ಹೆಂಗ್ ಬರುತ್ತೆ ಅಂತ. ಟೈಗರ್ ಸೌಂಡ್ ಹೆಂಗ್ ಬರುತ್ತೆ ಇಶ? ಇದು ಟೈಗರ್ ಇಶ ಬೆಕ್ಕಲ್ಲ, ಹಿಡ್ಕೋ. ಸೊ ಇಲ್ಲಿ ಪಿರಮಿಡ್ ವ್ಯಾಲಿಗೆ ಬಂದು ಲಾನ್ ಮೇಲೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದ್ಮೇಲೆ ಮೆಡಿಟೇಷನ್ ಹಾಲ್ ಹೋದ್ವಿ. ಆಕ್ಚುಲಿ ಮೆಡಿಟೇಷನ್ ಹಾಲ್ ತುಂಬಾ ಚೆನ್ನಾಗಿದೆ. ಬಟ್ ಈ ತರ ಗ್ರೂಪ್ ಅಲ್ಲಿ ಬರೋ ಬದಲು ಇಂಡಿವಿಜುವಲ್ ಆಗಿ ಬಂದು ಆರಾಮಾಗಿ ಟೈಮ್ ಇದ್ರೆ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಈ ನಡುವೆ ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಅದು ಇದ್ರಲ್ಲೇ ನಾವೆಲ್ಲ ಮುಳುಗ್ಬಿಟ್ಟಿರ್ತೀವಿ. ಸ್ಟ್ರೆಸ್ ಲೈಫ್, ಫಿಸಿಕಲ್ ಟಾಸ್ಕ್ ಗಿಂತ ಮೆಂಟಲ್ ಟಾಸ್ಕ್ ಜಾಸ್ತಿ ಇರುತ್ತೆ. ಸೊ ವಿ ನೀಡ್ ಅ ಬ್ರೇಕ್ ಥ್ರೂ ಅಂತ ಅನ್ಸೋರು ಖಂಡಿತ ಬಂದು ಇಲ್ಲಿ ಮೆಡಿಟೇಷನ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಬಟ್ ಏನಂದ್ರೆ ಯು ನೀಡ್ ಟು ಕೀಪ್ ಟೈಮ್. ಇಷ್ಟೊತ್ತಿಗೆ ಹೋಗಿ ಇಷ್ಟೊತ್ತಿಗೆ ಬರ್ತೀವಿ ಅನ್ನೋ ಹರಿಬರಿ ಇರಬಾರ್ದು. ದೆನ್ ಯು ಕ್ಯಾನ್ ಕಮ್. ಈಗ ಆಕ್ಚುಲಿ ಅದು ಇಲ್ಲಿ ಫ್ರೀ ಫುಡ್ ಕೂಡ ಸಿಗತ್ತೆ. ಫ್ರೀ ಫುಡ್ ಟೈಮಿಂಗ್ಸ್ ಮುಗ್ದಿದೆ. ಸೊ ಹುಡುಗರೆಲ್ಲ ಇರೋದ್ರಿಂದ ನಾವ್ ಇಲ್ಲಿ ರೆಸ್ಟೋರೆಂಟ್ ಬಂದು ಆರ್ಡರ್ ಮಾಡಿದೀವಿ. ವಿಲ್ ಹಾಲ್ ಫುಡ್ ಹಿಯರ್. ಆಕ್ಚುಲಿ ಒಳಗಡೆ ಎಲ್ಲೂ ಕೇಕ್ ಕಟ್ಟಿಂಗ್ ಆಪ್ಷನ್ ಇಲ್ಲ. ಸೊ ವಿ ವಿಲ್ ಡೂ ಇಟ್ ಔಟ್ ಸೈಡ್. ಇಲ್ಲಿ ತುಂಬಾ ಚೆನ್ನಾಗಿದೆ ವಾತಾವರಣ, ಒಂಥರ ಪೀಸ್ಫುಲ್ ಆಗಿರುತ್ತೆ. ಮೈನ್ಸ್ ಫೋನ್ ಸ್ವಿಚ್ ಆಫ್ ಮಾಡೋದ್ರಿಂದ ವಿ ವಿಲ್ ಕಮ್ ಔಟ್ ಆಫ್ ದಟ್ ಅಡಿಕ್ಷನ್ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ. ಯಾರನ್ನ ಫಸ್ಟ್ ಟೈಮ್ ಆಕ್ಚುಲಿ ನಾನ್ ಹೇಳಿದ್ನಲ್ಲ, ನಾವು ಕನಕಪುರದವರೇ ಆಗಿನೂ ಒಂದ್ಸತಿನೂ ಬಂದಿರ್ಲಿಲ್ಲ, ಹೆಸರು ಮಾತ್ರ ಕೇಳಿದ್ದೆ ಈ ರೋಡಲ್ಲೇ ಹೋಗುವಾಗ. ಯಾರನ್ನ ಈ ಕಡೆ ಹೋಗೋರಿದ್ರೆ ದಯವಿಟ್ಟು ಟ್ರೈ ಮಾಡಿ. ಇಲ್ಲಿ ಇದಕ್ಕೆ ಯಾವ್ದೋ ಎಂಟ್ರಿ ಫೀಸ್ ಇರಲ್ಲ, ಬರೀ ಪಾರ್ಕಿಂಗ್ ಫೀಸ್ ಇರುತ್ತೆ. ಫ್ರೀ ಫುಡ್ ಇರುತ್ತೆ, ಮಜ್ಜಿಗೆ ಇರುತ್ತೆ, ರೆಸ್ಟೋರೆಂಟ್ ಪೇಡ್ ರೆಸ್ಟೋರೆಂಟ್ ಇರುತ್ತೆ. ಟ್ರೈ ಮಾಡಿ. ಹಾಯ್, ಮಂಜು ಬರ್ತ್ಡೇ ಕಾರಣಕ್ಕಾಗಿ ನಾವು ಇವತ್ತು ಈ ಮೆಡಿಟೇಷನ್ ಸೆಂಟರ್ಗೆ ಬಂದಾಗಾಯ್ತು. ಒಟ್ಟಿಗೆ ನಾವು ಅವಳ ಬರ್ತ್ಡೇನ ಯಾವಾಗ್ಲೂ ಆಚರಿಸ್ತೀವಿ. ಬೇರೆ ಬೇರೆ ಇದೇ ತರ ಪ್ಲೇಸ್ ಗಳಿಗೆ ಹೋಗ್ತಾ ಇರ್ತೀವಿ. ಇವತ್ ಆಕ್ಚುಲಿ ನನಗೆ ಬರಕ್ ಆಗ್ತಾ ಇರ್ಲಿಲ್ಲ. ಆದ್ರೂ ಒಂದಿನ ಮಂಜು ಜೊತೆ ಎಲ್ಲರ ಜೊತೆ ಎಂಜಾಯ್ ಮಾಡ್ತೀವಲ್ಲ ಅನ್ನೋ ಕಾರಣಕ್ಕೆ ಈ ಟೀಮ್ ಒಂಥರ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ, ಚೆನ್ನಾಗಿ ಎಂಜಾಯ್ ಮಾಡ್ತೀವಿ, ಎಲ್ಲ ಸ್ಟ್ರೆಸ್ನೆಲ್ಲ ಮರ್ತು. ಹಾಗಾಗಿ ಮತ್ತೆ ಬಂದೆ. ಇಲ್ಲಿ ಎಷ್ಟು ಕೂಲ್ ಆಗಿದೆ ಜಾಗ ಅಂತಂದ್ರೆ ಮತ್ತೆ ಬರ್ಬೇಕು, ತುಂಬಾ ದಿನಗಳು ಇರ್ಬೇಕು ಇಲ್ಲಿ ಬಂದ್ರೆ. ಹಾಗೆ ಮೆಡಿಟೇಷನ್ ಸೆಂಟರ್ಗೆ ಹೋದ್ವಿ, ಅದಂತೂ ಅದ್ಭುತವಾಗಿದೆ. ನಾನು ಆನಾಪಾನಸತಿ ಮೆಡಿಟೇಷನ್ ನ ಮನೇಲಿ ಮಾಡ್ತಾ ಇದ್ದೆ, ಆ ಕ್ಲಾಸ್ ತಗೊಂಡು. ಇಲ್ಲಿ ಬಂದು 10-15 ನಿಮಿಷ ಅಲ್ಲಿ ಕುತ್ಕೊಂಡಾಗ ಒಂಥರ ಎಲ್ಲೋ ನನಗಂತೂ ಮೆಡಿಟೇಷನ್ ಅನ್ನೋದು ತುಂಬಾ ಇಷ್ಟ. ಅದು ಒಂದು ಟ್ರಾನ್ಸ್ ಅಲ್ಲಿ ಇರೋ ತರ ಅನ್ಸ್ತಾ ಇರತ್ತೆ ನನಗೆ. ಅದು ಈ ಜಾಗದಲ್ಲಿ ಬಂದ್ ಮಾಡಿದಂತೂ ತುಂಬಾ ದಿನದ ಆಸೆ. ಮಂಜು ಬರ್ತ್ಡೇ ಇಂದಾಗಿ ಅದು ಫುಲ್ಫಿಲ್ ಆಯ್ತು. ಥ್ಯಾಂಕ್ ಯು. ಮೆಡಿಟೇಷನ್ ತುಂಬಾ ಚೆನ್ನಾಗಿತ್ತು. ನಾನಂತೂ ಒಂದು 15 ನಿಮಿಷ ಚೆನ್ನಾಗಿ ಮೆಡಿಟೇಷನ್ ಮಾಡಿದೆ. ಸೊ ನನ್ ಬರ್ಡೇ ಯೂಶಲಿ ಹೇಳಿದ್ನಲ್ಲ, ಎಲ್ಲರೂ ಔಟಿಂಗ್ ಹೋಗೋದನ್ನ ಇಷ್ಟಪಡ್ತೀವಿ. 3 years ಬ್ಯಾಕು ಎಲ್ಲಕ್ಕ ಹೋಗಿದ್ದೀವಿ ನಾವು. 3 years ಬ್ಯಾಕು ಇದಕ್ಕೆ ಅಲ್ಲ, ಯಾವ್ದದು ಗರುಡ ಇಟ್ಟಿದ್ದ ದೇವಸ್ಥಾನ ಆಂಧ್ರ ಹತ್ರ.
ಬಾಯಿಗೆ ಬರ್ತಲ್ಲ ಹೆಸರು, ಲೇಪಾಕ್ಷಿ, ಕರೆಕ್ಟ್. ಲೇಪಾಕ್ಷಿ ಟೆಂಪಲ್ಗೆ ಹೋಗಿದ್ವಿ. ಅದು ಒಂಥರ ತುಂಬಾ ಚೆನ್ನಾಗಿತ್ತು. ಬೆಟ್ಟದ ಮೇಲೆ ಕೇಕ್ ಕಟ್ ಮಾಡಿದ್ವಿ, ಅದು ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಇಯರ್ ಇದು ದೇವರಾಯನ ದುರ್ಗ ಮತ್ತೆ ನಾಮ್ ಚಿಲುಮೆ ಕಡೆ ಹೋಗಿದ್ವಿ. ಅಲ್ಲೂ ಅಷ್ಟೇ ಒಂದು ನೀಲ್ಗುರಿ ತೋಪಲ್ಲಿ ಕೇಕ್ ಕಟ್ ಮಾಡಿದ್ವಿ. ಸೊ ಈ ವರ್ಷ ಇಲ್ಲಿ ಬಂದಿದ್ದೀನಿ. ಮೇ ಬಿ ನಮ್ ಬರ್ತ್ಡೇನ ಯಾವ್ದೋ ರೆಸ್ಟೋರೆಂಟ್ ಅದು ಇರುತ್ತೆ, ಊಟಕ್ಕೆ ಹೋಗೋದು ಎಲ್ಲ ಯಾವಾಗ್ಲೂ. ಬಟ್ ಈ ತರ ನೇಚರ್ ಜೊತೆ ಸೆಲೆಬ್ರೇಟ್ ಮಾಡೋದು ನಂಗೆ ಇಷ್ಟ ಆಗುತ್ತೆ. ಸೊ ಐ ಲೀವ್ ಆಲ್ ದ ಡಿಸಿಷನ್ ಟು ಮೈ ಕಿಡ್ಸ್ ಅಂಡ್ ಮೈ ಸಿಸ್ಟರ್. ಸೊ ಇವತ್ತಿಲ್ಲಿ ಬಂದಿದ್ದು ತುಂಬಾ ಖುಷಿ ಆಯ್ತು. Happy birthday to you. Happy birthday to dear puppy. Happy birthday to you. ನಾನೇ ತಿನ್ಬಿಡ್ಲ, ಇದು ಎಲ್ಲಾರ್ಗು ತೋರಿಸ್ಬಿಟ್ಟು ತಿಂತೀನಿ. ಥ್ಯಾಂಕ್ ಯು ಶೋಭಿ ಆಂಟಿ. ನಮ್ಮ ಅಕ್ಕನ ಬರ್ಡೇ ದಿನ ಎಲ್ಲಾರು ಒಂದು ಔಟಿಂಗ್ ಪ್ಲಾನ್. ವರ್ಷದಿಂದ ಸಕ್ಸಸ್ ಆಗಿ ಆಗ್ತಿರೋದು ನನ್ ಬರ್ಡೇ ಒಂದೇ. ಸೊ ಇದು 3ನೇ ಸತತ ವರ್ಷ. ಫಸ್ಟ್ ಇಯರ್ ಲೇಪಾಕ್ಷಿಲ್ ಆಯ್ತು, ಲಾಸ್ಟ್ ಇಯರ್ ದೇವರಾಯನ ದುರ್ಗ ನಾಮಚಿಲುಮೇಲ್ ಆಯ್ತು, ಈ ವರ್ಷ ಇಲ್ಲಿ ಮಾಡ್ಕೊತಿದ್ದೀನಿ ಬರ್ಡೇನ. ಸೊ ನೇಚರ್ ಜೊತೆ ಮಾಡ್ಕೊಳ್ಳೋದು ನಿಜ ಡಿಫ್ರೆಂಟ್ ಆಗಿರುತ್ತೆ. ಅದು ಎಸ್ಪೆಷಲಿ ಫ್ಯಾಮಿಲಿ ಮೆಂಬರ್ಸ್, ಮಕ್ಕಳು, ನನ್ನ ಸಿಸ್ಟರ್, ನಮ್ಮ ಮಮ್ಮಿ ಎಲ್ಲಾರ ಜೊತೆ ಮಾಡ್ಕೊತಿರೋದು. ಸೊ ಎಂಟೈರ್ ಬ್ಲಾಗ್ ಅಲ್ಲಿ ಇವತ್ತು ನನ್ನ ಬರ್ಡೇ ಹೆಂಗ್ ಸೆಲೆಬ್ರೇಟ್ ಮಾಡಿದೆ ಅಂತ ತೋರಿಸಿದೀನಿ. ಎಲ್ಲರೂ ನೋಡಿ ಇದೇ ತರ ಸಪೋರ್ಟ್ ಮಾಡ್ತಾ ಹೋಗಿ. ಎಲ್ಲಾರು ಕೋಲಾರ್ ಬೇರ್ ಬಂದು ಐಸ್ ಕ್ರೀಮ್ ತಿನ್ನೋ ಬದಲು ಸ್ನ್ಯಾಪ್ ಕೂಡ ಆಗ್ತಾ ಇದ್ದೀರಾ. ಸೊ ಇವತ್ತಿಂದು ಸೆಲೆಬ್ರೇಷನ್ ಎಂಡ್ ಪಾರ್ಟ್ ಅಲ್ಲಿ ಇದೀವಿ. ಕೋಲಾರ್ ಬೇರಲ್ಲಿ ಐಸ್ ಕ್ರೀಮ್ ತಗೋತಿದೀವಿ. ಇದು ಕನಕಪುರ ರೋಡ್ ಅಲ್ಲೇ ಇರೋಂಥದ್ದು. ನನ್ ಮಗಳಿಗೆ ಆಕ್ಚುಲಿ ಕ್ಲಿನಿಕ್ ಟೈಮ್ ಆಯ್ತು, ಅವ್ಳು ಇಲ್ಲಿಂದಾನೆ ಮೆಟ್ರೋ ಹತ್ತಿಸ್ಬಿಟ್ಟು ನಾವು ಕೋಲಾರ್ ಬೇರಲ್ಲಿ ಇಳ್ಕೊಂಡಿದೀವಿ. ಸೊ ಇವತ್ತು ಎಂಡ್ ಆಫ್ ದ ಬರ್ಡೇ ಸೆಲೆಬ್ರೇಷನ್ ಅಲ್ಲಿ ಇದೀವಿ. ಆಕ್ಚುಲಿ ನಾನ್ ಫುಲ್ ಟಯರ್ಡ್ ಆಗ್ಬಿಟ್ಟಿದೀನಿ. ನನ್ ದೊಡ್ಡ ಮಗಳು ಕೂಡ ಅಲ್ಲೇ ಮೆಟ್ರೋ ಹತ್ತಿಸ್ಬಿಟ್ವಿ, ಅವಳು ಹಾಗೆ ಕ್ಲಿನಿಕ್ ಹೋದ್ಲು. ಸೊ ಚಿಕ್ಕ ಮಕ್ಳನ್ನ ರಿಕ್ವೆಸ್ಟ್ ಮಾಡಿದೀನಿ, ಅವಳು ಡ್ರೈವ್ ಮಾಡ್ತಾ ಇದ್ದಾಳೆ. ಆಕ್ಚುಲಿ ನೈಟ್ ಹೋಟೆಲ್ಗೆ ಹೋಗ್ಬೇಕನ್ನೋ ಪ್ಲಾನ್ ಇತ್ತು, ಬಟ್ ಆಲ್ ಆರ್ ಲಿಟ್ರಲಿ ಎಕ್ಸಾಸ್ಟೆಡ್. ಯಾಕಂದ್ರೆ ಈಗಷ್ಟೇ ಅಲ್ಲೂ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಿ ಕೋಲಾರ್ ಬೇರಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಹೊರಟಿರೋದ್ರಿಂದ ಇವತ್ತು ಹೋಟೆಲ್ ಪ್ಲಾನ್ ಎಲ್ಲ ಸ್ಟಾಪ್ ಮಾಡಿದ್ವಿ, ಪೋಸ್ಟ್ಪೋನ್ ಮಾಡಿದ್ವಿ ಸಂಡೇಗೆ. ಸೊ ಇವತ್ ಮನೇಲಿ ಹೋಗಿ ರೆಸ್ಟ್ ತಗೊಳ್ಳೋದು. ಸೊ ಇವತ್ತಿನ ನನ್ ವ್ಲಾಗ್ ಇಟ್ ವಾಸ್ ಆಲ್ ಅಬೌಟ್ ಮೈ ಬರ್ಡೇ ಸೆಲೆಬ್ರೇಷನ್ ಡನ್ ಬೈ ಮೈ ಫ್ಯಾಮಿಲಿ ಮೆಂಬರ್ಸ್. ಹೋಪ್ ಸೊ ಇದು ಚೆನ್ನಾಗಿತ್ತು ಇವತ್ತಿನ ವಿಡಿಯೋ ಅಂತ. Thank you so much. Keep supporting me the same way and subscribe my channel. Thank you.